ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರು. ಮಾರ್ಗದರ್ಶಕರು ಡಾಕ್ಟರ್ ಗೋವಿಂದರಾಜು ಎನ್ ಸರ್, ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರು. ನನ್ನ ಹೆಸರು ವಿದ್ಯಾ ಕೆ. ಪ್ರಥಮ ಬಿ.ಕಾಂ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರು. ನನಗೆ ಬಂದಿರೋ ವಿಷಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಲೇಖಕರು, ಕವಿ ಹಾಗೂ ಸಾಹಿತಿ. ಇವರ ಕವಿ ಪರಿಚಯ. ಲೇಖಕರ ಪರಿಚಯ. ಜನನ 6 ಜೂನ್ 1891, ಉಂಜೇಗೇನಹಳ್ಳಿ, ಮಾಲೂರು, ಕೋಲಾರ, ಮೈಸೂರು ರಾಜ್ಯ, ಬ್ರಿಟಿಷ್ ಇಂಡಿಯಾ, ಈಗಿನ ಕರ್ನಾಟಕ, ಭಾರತ. ವೃತ್ತಿ ಜಿಲ್ಲಾಧಿಕಾರಿ, ಪ್ರೊಫೆಸರ್, ಲೇಖಕ. ರಾಷ್ಟ್ರೀಯತೆ ಭಾರತೀಯ. ಪ್ರಕಾರ ಶೈಲಿ ಫಿಕ್ಷನ್. ವಿಷಯ ಕನ್ನಡ ಸಾಹಿತ್ಯ. ಸಾಹಿತ್ಯ ಚಳುವಳಿ, ನವೋದಯ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ 6/6/1891. ಕನ್ನಡದ ಒಬ್ಬ ಅಪ್ರತಿಮ ಲೇಖಕರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದು ಖ್ಯಾತವಾಗಿರುವ ಇವರು ಶ್ರೀನಿವಾಸ್ ಎಂಬ ಕಾವ್ಯನಾಮದಡಿಯಲ್ಲಿ ಬರೆಯುತ್ತಿದ್ದರು. ಮಾಸ್ತಿ ಕನ್ನಡದ ಆಸ್ತಿ ಎಂದು ಪ್ರಖ್ಯಾತಿ ಹೊಂದಿರುವ ಇವರು ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಲೇಖಕ, ಕವಿ ಹಾಗೂ ಸಾಹಿತಿಯಲ್ಲಿ ಪ್ರಸಿದ್ಧರಾಗಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬಾಲ್ಯ ಜೀವನ. ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಜೂನ್ 6, 1896 ಜನಿಸಿದರು. ಅವರು ಹುಟ್ಟುವ ಕಾಲಕ್ಕೆ ಮನೆಯಲ್ಲಿ ಬಡತನವಿತ್ತು. ಒಂದು ಕಾಲಕ್ಕೆ ಶ್ರೀಮಂತಿಕೆಯಿಂದ ವಿಜೃಂಭಿಸಿದ ಕುಟುಂಬ ಅವರ ಪೂರ್ವಿಕರದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಪೇರಿಯತ್ ಎಂಬ ಮನೆತನದವರು. ಇದರ ಅರ್ಥ ದೊಡ್ಡ ಮನೆಯವರು ಎಂದು. ಅವರ ವಿದ್ಯಾಭ್ಯಾಸ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಜರುಗಿತು. ಹಿರಿಯರು ಬಹುಜನಕ್ಕೆ ಅನ್ನ ಹಾಕಿ ಹೆಸರು ಗಳಿಸಿದ್ದರು. ಅವರು ವಾರದ ಮನೆಗಳಲ್ಲಿ ಊಟ ಮಾಡಿ ವಿದ್ಯಾಭ್ಯಾಸ ಮಾಡಬೇಕಾಯಿತು. ಹೊಂಗೇನಹಳ್ಳಿ, ಯಳಂದೂರು, ಶಿವಾರಪಟ್ಟಣ, ಮಳವಳ್ಳಿ, ಮೈಸೂರು ಕಡೆಗೆ ಮದರಾಸು ಹೀಗೆ ನಾನಾ ಕಡೆಗಳಲ್ಲಿ ತಮ್ಮ ಬಂಧುಗಳ ನೆರವಿನಿಂದ ವಿದ್ಯಾಭ್ಯಾಸ ಮಾಡಿ ಎಂ.ಎ. ಪದವಿ ಗಳಿಸಿದ್ದರು. ತಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ಮಾಸ್ತಿ ಯಾವ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡಲಿಲ್ಲ. ಮದ್ರಾಸಿನಲ್ಲಿ ಇಂಗ್ಲಿಷ್ ಎಂ.ಎ. ಮಾಡಿಕೊಂಡು ಚಿನ್ನದ ಪದಕ ಗಳಿಸಿ ಮಾಸ್ತಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸುಮಾರು 1.5 ತಿಂಗಳು ಉಪಾಧ್ಯಾಯರಾಗಿದ್ದು, ಬೆಂಗಳೂರಿಗೆ ಒಂದು ಸಿವಿಲ್ ಪರೀಕ್ಷೆಗೆ ಕುಳಿತು ಅಲ್ಲಿಗೆ ಪ್ರಥಮರಾಗಿ ತೇರ್ಗಡೆಯಾದರು. ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸಕ್ಕೆ ಸೇರಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸಿದರು. ಸಾಹಿತ್ಯ ರಚನೆ ಅವರ ಪ್ರವೃತ್ತಿಯಾಗಿ ಮೆಟ್ರಿಕ್ಯುಲೇಷನ್ 1907, ಎಫ್.ಎ. 1909, ಬಿ.ಎ. ಮದರಾಸು ವಿಶ್ವವಿದ್ಯಾಲಯ 1912, ಮೈಸೂರು ಸಿವಿಲ್ ಸರ್ವಿಸ್ 1913, ಎಂ.ಎ. ಮದರಾಸು ವಿಶ್ವವಿದ್ಯಾಲಯ 1914 ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ 1914ರಲ್ಲಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1914 ಮತ್ತು 1945ರವರೆಗೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನಿವೃತ್ತರಾದರು. 1920ರಲ್ಲಿ ಅವರ ಮೊದಲ ಪುಸ್ತಕ ಕೆಲವು ಸಣ್ಣ ಕಥೆಗಳು ಪ್ರಕಟಗೊಂಡಿತು. ಸಣ್ಣ ಕಥೆ, ನೀಳ್ಗತೆ, ಕಾದಂಬರಿ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. 1984ರಲ್ಲಿ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಳಿಗಾಗಿ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡ ಮಾಸ್ತಿಯವರು ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು. ಜೀವನ ಪರ್ಯಂತ ಕನ್ನಡ ಸೇವೆಯನ್ನು ಮಾಡಿದ ಮಾಸ್ತಿಯವರು ಜೂನ್ 6, 1986 ನಿಧನ ಹೊಂದಿದ್ದರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರು ತಮ್ಮ ಮಧ್ಯ ವಯಸ್ಸಿನಲ್ಲಿರುವಾಗ ಚಿತ್ರ
ಸಣ್ಣ ಕಥೆ ಸಂಗ್ರಹ. ಮಾಸ್ತಿ ಕನ್ನಡಿಗರಿಗೆ ಒಂದು ಆದರ್ಶ. ಇಂಥ ಕಷ್ಟ ಕಾಲದಲ್ಲೂ ಅವರು ಜೀವನವನ್ನು ಧರಿಸಿದ್ದರು. ಸಾಹಿತ್ಯ ರಚಿಸಿದಂತೆ ಪೋಷಕರಾದರು. ಜೆ. ಪಿ. ರಾಜರತ್ನ, ದ. ರಾ ಬೇಂದ್ರೆಯಂತಹವರಿಗೆ ಅವರು ಆದರ್ಶರಾಗಿದ್ದರು. 1910ರಲ್ಲಿ ಬರೆದ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದು ಅವರು ನಿಧನರಾಗುವುದಕ್ಕೆ ಕೆಲವೇ ತಿಂಗಳುಗಳ ಹಿಂದೆ ಪ್ರಕಟವಾದ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ರಚಿಸಿದ ಕೃತಿಗಳ ಸಂಖ್ಯೆ 124. ಇದರಲ್ಲಿ ಸಣ್ಣ ಕಥೆಗಳು, ಕಾದಂಬರಿಗಳು, ನಾಟಕಗಳು, ವಿಮರ್ಶೆಗಳು, ಪ್ರಬಂಧಗಳು, ಧಾರ್ಮಿಕ ಕೃತಿಗಳು, ಅನುವಾದ, ಜೀವನ ಎಂಬ ಅವರು ನಡೆಸುತ್ತಿದ್ದ ಪತ್ರಿಕೆಯಲ್ಲಿ ಬರೆದ ಸಂಪಾದಕೀಯ ಲೇಖನಗಳು, ಕವಿತೆಗಳು ಸಂಗ್ರಹವಿದೆ. 20ನೇ ಶತಮಾನದ ಆರಂಭದ ಕಾಲ ಕನ್ನಡ ಭಾಷೆಗೆ ಹೇಳಿಕೊಳ್ಳುವ ಅಂತಹ ಪ್ರೋತ್ಸಾಹವಿರಲಿಲ್ಲ. ಭಾಷೆ ಬೆಳವಣಿಗೆಯ ದೃಷ್ಟಿಯಿಂದ ಸಾಹಿತ್ಯದಲ್ಲಿ ಗಮನಾರ್ಹ ಕೆಲಸವಾಗಬೇಕಾಗಿದ್ದ ಕಾಲದಲ್ಲಿ ಮಾಸ್ತಿ ಸಾಹಿತ್ಯ ರಚನೆಯ ಕೆಲಸವನ್ನು ಕೈಗೊಂಡರು. ಸಣ್ಣ ಕಥೆಗಳ ರಚನೆ ಅವರು ಪ್ರಧಾನವಾಗಿ ಆರಿಸಿಕೊಂಡ ಸಾಹಿತ್ಯ ಪ್ರಕಾರ ಶ್ರೀನಿವಾಸ ಕಾವ್ಯನಮದಿಂದಲೂ ಸಣ್ಣ ಕಥೆಯನ್ನು. ಮಾಸ್ತಿ ನೂರಾರು ಸಣ್ಣ ಕಥೆಗಳನ್ನು ಬರೆದರು. ಹಲವಾರು ಕಥಾ ಸಂಕಲನಗಳನ್ನು ಪ್ರಕಟಿಸಿದರು. ಅವರು ಒಂದು ಸಣ್ಣ ಕಥೆಯನ್ನು ರಾಜಾಜಿಯವರು ತಮಿಳಿಗೆ ಅನುವಾದಿಸಿದರು. ಇಂಗ್ಲಿಷ್ ಹಾಗೂ ಇತರೆ ಭಾರತೀಯ ಭಾಷೆಗಳಿಗೆ ಮಾಸ್ತಿ ಅವರ ಸಣ್ಣ ಕಥೆಗಳು ಅನುವಾದಗೊಂಡಿದೆ. ದೂರದರ್ಶನದಲ್ಲಿ ಕೆಲವು ಕಥೆಗಳು ಅಭಿನಯಿಸಲ್ಪಟ್ಟು ಪ್ರಸಾರವಾಗಿವೆ. ಮಾಸ್ತಿ ಕಥೆಗಳನ್ನು ಬರೆದಂತೆಯೇ ಕಾದಂಬರಿ, ಕವಿತೆ, ಪ್ರಬಂಧ ಇವುಗಳನ್ನು ಬರೆದರೆ ನಾಟಕಗಳನ್ನು ರಚಿಸಿದರು. ಅವರ ಎಲ್ಲ ಕೃತಿಗಳಲ್ಲೂ ಕುಶಲತೆ, ಸೌಮ್ಯತೆ, ಜೀವನ ದರ್ಶನಗಳನ್ನು ಸ್ಪಷ್ಟವಾಗಿ ಕಾಣಬಹುದು. ಭಾರತ ತೀರ್ಥ, ಆದಿಕವಿ ವಾಲ್ಮೀಕಿ ಇವು ಭಾರತ ರಾಮಾಯಣಗಳನ್ನು ಕುರಿತು ಬರೆದಿರುವ ಗ್ರಂಥಗಳಾದರೆ ಶ್ರೀರಾಮ ಪಟ್ಟಾಭಿಷೇಕ ಅವರ ಒಂದು ಕಾವ್ಯ. ರವೀಂದ್ರನಾಥ ಠಾಕೂರ್, ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಗಳನ್ನು, ಪುರಂದರದಾಸ, ಕನಕದಾಸ, ಅನಾರ್ಕಲಿ, ತಿರುಪಾಣಿ, ಶಿವಾಜಿ ಮೊದಲಾದ ನಾಟಕಗಳನ್ನು, ಷೇಕ್ಸ್ಪಿಯರ್ನ ನಾಟಕಗಳ ಅನುವಾದಗಳನ್ನು ಮಾಸ್ತಿ ಪ್ರಕಟಿಸಿದ್ದಾರೆ. ಮಾಸ್ತಿ ಬರೆದ ಕಾದಂಬರಿಗಳು 2 ಜ್ಞಾನಪೀಠ ಪ್ರಶಸ್ತಿ ಗಳಿಸಿದ ಕೃತಿ. ಚಿಕ್ಕವೀರರಾಜೇಂದ್ರ ಕೊಡಗಿನ ಈ ಕಡೆಯ ರಾಜ ಚಿಕ್ಕವೀರರಾಜೇಂದ್ರನನ್ನು ಕುರಿತದ್ದು. ಮತ್ತೊಂದು ಚನ್ನಬಸವ ನಾಯಕ ಕುರಿತದ್ದು. ಕಥೆ ಹೇಳುವುದರಲ್ಲಿ ಮಾಸ್ತಿ ಎತ್ತಿದ ಕೈ. ಅವರ ಕಥೆಗಳನ್ನು ಓದುತ್ತಿದ್ದರೆ ಅವು ಕಣ್ಣಿಗೆ ಕಟ್ಟಿದಂತಿರುತ್ತವೆ. ಸುಬ್ಬಣ್ಣ ಅವರು ಒಂದು ಖ್ಯಾತ ನೀಳ್ಗತೆ. ಅವರ ಮಾನವೀಯ ಅಂತಃಕರಣವನ್ನು ಕಥೆಯಲ್ಲಿ ತುಳುಕಿಸಿದ್ದ ಅವರು ರಚನೆಗೆ ಬಳಸಿದ ತಂತ್ರ ಅಪರೂಪ. ಸಣ್ಣ ಕಥೆಗಳ ಜನಕ ಎಂದು ಅವರಿಗೆ ಕರೆಯುತ್ತಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಅವರ ಕಥೆಗಳ ಸಂಕಲನಗಳಿಗೆ ಲಭಿಸಿತು. ಕಥೆ ಹೇಳುವುದು ಒಂದು ಪುಣ್ಯದ ಕೆಲಸವೆಂದು ಅವರು ಭಾವಿಸಿದ್ದರು. ಸಣ್ಣ ಕಥೆ ಸಂಗ್ರಹ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾವ್ಯನಾಮ ಶ್ರೀನಿವಾಸ. ಅವರು ಬರೆದ ಕೃತಿ ಸಣ್ಣ ಕಥೆಗಳ ಸಂಪುಟ 5. ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಪ್ರಸಿದ್ಧರು. ಅತ್ಯಂತ ನವಿರಾದ ಭಾವಗಳಿಂದ, ಅರ್ಥಪೂರ್ಣ ಪಾತ್ರಗಳ ಸೃಷ್ಟಿಯಿಂದ, ಆತ್ಮೀಯವಾದ ನಿರೂಪಣಾ ಶೈಲಿಯಿಂದ, ಕುತೂಹಲ ಕೆರಳಿಸುವ ಸನ್ನಿವೇಶಗಳ ಜೋಡಣೆಯಿಂದ ಹಾಗೂ ಓದುಗರ ಮನವನ್ನು ಸೆಳೆಯುವ ಅತ್ಯಂತ ಪರಿಣಾಮಕಾರಿ ಪ್ರಭಾವದಿಂದ ಲೇಖಕರು ಸಣ್ಣ ಕಥೆಗಳ ವಲಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಸಣ್ಣ ಕಥೆಗಳು 5. ರಂಗನ ಮದುವೆ, ಮಾತುಗಾರ ರಾಮ, ಸುಬೇದಾರರ ಪ್ಯಾದೆ ಮಾತು, ಸೋರಲ್ಲಿ ಪ್ರಸಂಗ ಎಂಬ ಕಥೆಗಳಲ್ಲಿ ಕಾಣುವ ರಾಮಣ್ಣ ಎಂಬ ಜಾಣ ಗ್ರಾಮವಾಸಿ ಹಿರಿಯಾತ ನನ್ನ ಮನಸ್ಸಿನಲ್ಲಿ ಆ ಮೇಲಿನ ದಿನಗಳಲ್ಲಿ ಒಂದು ದೊಡ್ಡ ಆಕಾರವನ್ನು ಪಡೆದು ಬೆಳೆದವರ ಜೀವನದ ಅನುಭವಗಳನ್ನು ಇಡಿಸಿ ಕೇಳಿ ವರದಿ ಮಾಡಿದರು. ಒಂದು ಸ್ವಾರಸ್ಯವಾದ ಪ್ರಸಂಗ ಆಗಿತ್ತು ಎಂದು ತೋರಿ ಆ ಪುಸ್ತಕವನ್ನು ಬರೆಯಲು ಆರಂಭಿಸಿದರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರಾಮಣ್ಣನ ವ್ಯಕ್ತಿ ದಿಟ್ಟತನದಲ್ಲಿ ಪುಸ್ತಕ ಚೇತನದ ಒಂದು ಭಾಗವಾಗಿದ್ದಾರೆ. ಕಾಲದಿಂದ ಬೇರ್ಪಟ್ಟ ಕೆಲ ದಶಕಗಳ
ಕಾಲಮಾನದ ಜೀವನ, ಸಮಾಜ ವ್ಯವಸ್ಥೆ, ಅದಕ್ಕೆ ಬೆನ್ನೆಲುಬಾದ ಜೀವನ ವ್ಯವಸ್ಥೆ, ಸಾಂಪ್ರದಾಯಿಕ ಮೌಲ್ಯಗಳು, ಆಡಳಿತದ ವೈಖರಿ, ಕಾರ್ಯಕ್ಷಮತೆ ಸೊಗಸಾಗಿ ಮೂಡಿವೆ. ನೀಳ್ಗತೆ. ನೀಳ್ಗತೆ ನೀಳವಾದ ಕಥೆಯಾದರೂ ಕಿರು ಕಾದಂಬರಿಯಲ್ಲ. ಸಣ್ಣ ಕಥೆಗಿಂತ 2/3ರಷ್ಟು ದೊಡ್ಡವಾದ ಕಥೆ. ಅದೊಂದು ಕಥೆ ಅದೆಂದು ಇಟ್ಟುಕೊಳ್ಳಬಹುದು. ಸುಬ್ಬಣ್ಣ 1928, ಶೇಷಮ್ಮ 1976 ಕಾವ್ಯ ಸಂಕಲನಗಳು. ಕವನ ಮತ್ತು ಗದ್ಯ ಎರಡನ್ನೂ ಒಳಗೊಂಡಿರುವ ಈ ಸಾಹಿತ್ಯ ಶೈಲಿಯು ಅದರ ವಿಶಿಷ್ಟವಾದ ಭಾವನಾತ್ಮಕ ಪರಿಣಾಮಗಳನ್ನು ಸೃಷ್ಟಿಸಲು ರೂಪಕಗಳು, ಸಾದೃಶ್ಯಗಳು ಮತ್ತು ಹೈಪರ್ಬೋಲಾಗಳಂತಹ ಭಾಷಣದ ಅಂಕಿಗಳ ಹೇರಳವಾದ ಬಳಕೆಯಿಂದ ನಿರೂಪಿಸಲ್ಪಟ್ಟಿದೆ. ಭಿನ್ನಹ ಮನವಿ 1922, ಅರುಣ 1924, ತಾವರೆ 1930, ಸಂಕ್ರಾಂತಿ 1956, ನವರಾತ್ರಿ 5 ಭಾಗ 1944, 1953. ತೆಲುಗು ಸುನೀತಾ ಮಲಾರ, ಶ್ರೀರಾಮ ಪಟ್ಟಾಭಿಷೇಕ, ಖಂಡಕಾವ್ಯ. ಜೀವನ ಚರಿತ್ರೆ. ಜೀವನ ಚರಿತ್ರೆಯು ಒಬ್ಬ ವ್ಯಕ್ತಿಯ ಜೀವನವನ್ನು ಯಥಾರ್ಥವಾಗಿ ಚಿತ್ರಿಸುವ ಕೃತಿ. ಇದರಲ್ಲಿ ಆತ್ಮಚರಿತ್ರೆಯೂ ಸೇರುತ್ತದೆ. ಮೊದಲನೆಯದಾಗಿ ಆ ಚರಿತ್ರೆಯ ವ್ಯಕ್ತಿ ಬದುಕಿದ್ದಿರಬೇಕು, ಬದುಕಿನ ಸಂಗತಿಗಳು ನಿಜವಾಗಿರಬೇಕು. ರವೀಂದ್ರನಾಥ ಠಾಕೂರ್ 1935, ಶ್ರೀರಾಮಕೃಷ್ಣ 1936. ಪ್ರಬಂಧ. ಕನ್ನಡದ ಸೇವೆ 1930, ವಿಮರ್ಶೆ 4 ಸಂಪುಟ 1926 ರಿಂದ 1939. ಜನತೆಯ ಸಂಸ್ಕೃತಿ 1931, ಜನಪದ ಸಾಹಿತ್ಯ 1937, ಆರಂಭದ ಆಂಗ್ಲ ಸಾಹಿತ್ಯ 1939. ನಾಟಕ. ಶಾಂತ ಸಾವಿತ್ರಿ, ಉಷಾ 1923, ತಾಳಿಕೋಟೆ 1925, ಶಿವಛತ್ರಪತಿ 1932, ಯಶೋಧರ 1933, ಕಾಕನಕೋಟೆ 1938, ಲಿಯರ್ ಮಹಾರಾಜ, ಚಂಡಮಾರುತ, ದ್ವಾದಶರಾತ್ರಿ, ಹ್ಯಾಮ್ಲೆಟ್, ಶೇಕ್ಸ್ಪಿಯರ್ನ ದೃಶ್ಯಗಳು 1, 2, 3, ಪುರಂದರದಾಸ, ಕನಕಣ್ಣ, ಕಾಳಿದಾಸ, ಅಜ್ಜನ ದಾರಿ, ಭಟ್ಟರ ಮಗಳು, ವಿಮಲಾ ಮರಿಯನ್, ಬಾನುಲಿ ದೃಶ್ಯಗಳು ಇನ್ನೂ ಮುಂತಾದ ನಾಟಕಗಳನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ನೀಡಿದ್ದಾರೆ. ಕಾದಂಬರಿಗಳು. ಕಾದಂಬರಿಯು ಕಥನ ಸಾಹಿತ್ಯದ ಒಂದು ಪ್ರಕಾರವಾಗಿದೆ. ಒಂದು ದೃಷ್ಟಿಯಿಂದ ನೋಡಿದರೆ ಕಾದಂಬರಿ ಎನ್ನುವ ಸಾಹಿತ್ಯ ರೂಪದ ಚರಿತ್ರೆ ದೀರ್ಘವಾದುದೇ. ಆದರೆ ಇಂದು ಸಾಮಾನ್ಯವಾಗಿ ಈ ಪದದಿಂದ ನಿರ್ದೇಶಿಸುವ ಸಾಹಿತ್ಯ ರೂಪದ ಚರಿತ್ರೆ ಕಳೆದ 200 ವರ್ಷಗಳದು. ಮಹಾಕಾವ್ಯ, ನಾಟಕ ಇಂಥ ರೂಪಗಳಿಗೆ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಇರುವ ದೀರ್ಘ ಚರಿತ್ರೆ ಇದಕ್ಕಿಲ್ಲ. ಚೆನ್ನಬಸವ ನಾಯಕ 1950, ಚೆನ್ನಬಸವ ನಾಯಕ ಮಾಸ್ತಿಯವರ ಕಾದಂಬರಿಗಳಲ್ಲಿ ಒಂದಾಗಿದೆ. ಚಿಕ್ಕವೀರ ರಾಜೇಂದ್ರ 1956. ಪ್ರಶಸ್ತಿಗಳು. ಜ್ಞಾನಪೀಠ ಪ್ರಶಸ್ತಿ 1983 ಚಿಕ್ಕವೀರ ರಾಜೇಂದ್ರ ಕೃತಿಗೆ. ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ 1977, ಕರ್ನಾಟಕ ವಿಶ್ವವಿದ್ಯಾಲಯ ಡಿಲಿಟ್ 1956, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1968, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪದವಿ 1953, ದಕ್ಷಿಣ ಭಾರತ ಸಾಹಿತಿಗಳ ಸಮ್ಮೇಳನದ ಅಧ್ಯಕ್ಷ ಪದವಿ 1953. ಪ್ರಶಸ್ತಿ. 1977ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದ್ದು. 1974ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋ ಆಗಿ ಆಯ್ಕೆಯಾದರು. 1977ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಕನ್ನಡಕ್ಕೆ ಅಖಿಲ ಭಾರತ ಖ್ಯಾತಿ ದೊರಕಿಸಿಕೊಟ್ಟ ಮಾಸ್ತಿ 1986ರಲ್ಲಿ ನಿಧನರಾದಾಗ ಅವರಿಗೆ 95 ವರ್ಷ ತುಂಬಿತ್ತು. ಗೌರವಗಳು. ಮಾಸ್ತಿ ಅವರಿಗೆ ಸಂದ ಗೌರವ ಪ್ರಶಸ್ತಿಗಳ ಅಪಾರ. ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೇಳಿಕೆ ಒಂದು ನುಡಿಯಾಗಿದೆ. ಎಲ್ಲ ಸಾಹಿತಿಗಳು ಅವರು ಅಣ್ಣ ಮಾಸ್ತಿಯಾಗಿದ್ದರು. ವರಕವಿ ದ. ರಾ ಬೇಂದ್ರೆ ಮಾಸ್ತಿಯವರನ್ನು ಹಿರಿಯಣ್ಣ ಎಂದು ಗೌರವಿಸಿದ್ದರು.
ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಾಸ್ತಿ ಸೇವೆ ಸಲ್ಲಿಸಿದ್ದಾರೆ. 1976ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕರ್ನಾಟಕದ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು. ಮೈಸೂರು ಮಹಾರಾಜರು ರಾಜಸೇವಾ ಪುಸ್ತಕ ಎಂದು ಗೌರವಿಸಿದ್ದರು. 1972ರಲ್ಲಿ ಶ್ರೀನಿವಾಸ ಎಂಬ ಅವರ ಅಭಿನಂದನಾ ಗ್ರಂಥ ಪ್ರಕಟವಾಯಿತು. ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ. ಈ ಪ್ರಶಸ್ತಿಯು ಭಾರತದ ಸಂವಿಧಾನದ 8ನೇ ಅನುಸೂಚಿಗಳಲ್ಲಿ ಉಲ್ಲೇಖವಾಗಿರುವ 22 ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕನಿಗೆ ಲಭಿಸುವ ಸಾಹು ಜೈನ್ ಪರಿವಾರದವರು ಈ ಪ್ರಶಸ್ತಿಯನ್ನು ಮೇ 22, 1961ರಲ್ಲಿ ಸ್ಥಾಪಿಸಿದರು. ಈ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ 1965ರಲ್ಲಿ ಮಲಯಾಳು ಲೇಖಕ ಜೆ. ಶಂಕರ್ ಕುರುಪರಿಗೆ ಪ್ರದಾನ ಮಾಡಲಾಯಿತು. ವಿಜೇತರಿಗೆ ಪ್ರಶಸ್ತಿ ಫಲಕ, 11 ಲಕ್ಷ ರೂಪಾಯಿ ಚೆಕ್ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸಲಾಯಿತು. ಹೊರಗಿನ ಕೊಂಡಿಗಳು. ಮಾಸ್ತಿಯವರ ವಿವರಗಳುಳ್ಳ ಜಾಲತಾಣ ವಿಕಿಟ್ರಸ್ಟ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡ ಲೇಖಕರಲ್ಲಿ ಪ್ರಸಿದ್ಧರು. ಸಣ್ಣ ಕಥೆಗಳ ಜನಕ ಎಂದು ಪ್ರಸಿದ್ಧರು. ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಿಯಾಗಿ ರಾಜಸೇವಾ ಪುಸ್ತಕ ಬಿರುದು ಪಡೆದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ನೀಡಿದ್ದರು. ಭಾರತದ ಸಾಹಿತಿಗೆ ಸಲ್ಲುವ ಸರ್ವೋನ್ನತ ಗೌರವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಶ್ರೀನಿವಾಸ ಕಾವ್ಯನಾಮದಿಂದಲೂ ಖ್ಯಾತರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ವಿಖ್ಯಾತರು. ಸುಬ್ಬಣ್ಣ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾದ ಜಾಲತಾಣದಲ್ಲಿ ಓದಲು ಸಿಗುವ ಪುಸ್ತಕ. ವರ್ಗ. ಮಾಸ್ತಿಯವರ ಕೃತಿಗಳು. ಈ ವರ್ಗದಲ್ಲಿ ಈ ಕೆಳಗಿನ 2 ಪುಟಗಳನ್ನು ಸೇರಿಸಿ ಒಟ್ಟು 2 ಪುಟಗಳಿವೆ. ಚಿಕ್ಕವೀರರಾಜೇಂದ್ರ ಗ್ರಂಥ. ಚನ್ನಬಸವ ನಾಯಕ. ಚಿಕ್ಕವೀರರಾಜೇಂದ್ರ ಗ್ರಂಥ. ಗ್ರಂಥ ವಿವರ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಚಿಕ್ಕವೀರರಾಜೇಂದ್ರ ಮಾಸ್ತಿಯವರ ಐತಿಹಾಸಿಕ ಕಾದಂಬರಿಯು ಅವರ ಕಾವ್ಯನಾಮ ಶ್ರೀನಿವಾಸ ಹೆಸರಿನಲ್ಲಿ ಪ್ರಕಟವಾಗಿದೆ. ಜೀವನ ಕಾರ್ಯಾಲಯ, ಬೆಂಗಳೂರು ಮೂಲಕ ಪ್ರಚುರಪಡಿಸಿದೆ. ಮುದ್ರಣವು 19/9/1946ರಲ್ಲಿ ಆಗಿದ್ದು ಕಥಾಭಾಗ 524 ಪುಟಗಳನ್ನು ಹೊಂದಿದೆ. ಈ ಗ್ರಂಥದಲ್ಲಿ ಕಥೆಯು ನಂತರದ ಮೂಲ ಕಥೆಗೆ ಹೊರತಾದ ಐತಿಹಾಸಿಕ ವಿಷಯಗಳನ್ನು ಗ್ರಂಥದ ಸಮಾರಂಭದಲ್ಲಿ ದಾಖಲಿಸಿರುವುದು ಕಾದಂಬರಿಯ ಒಂದು ವಿಶೇಷ ಕಥಾನಾಯಕ. ಚಿಕ್ಕವೀರರಾಜೇಂದ್ರನ ಮಗಳು ಗೌರಮ್ಮನ ರಾಣಿ ವಿಕ್ಟೋರಿಯಾ ಅವರ ಗಾರ್ಡ್ ಅತಹೇರ ಆಗಿ ಕ್ರೈಸ್ತ ಮತಕ್ಕೆ ಸೇರಿದಳು. ಕಥೆಯ ಹಿನ್ನೆಲೆ. ಚಿಕ್ಕವೀರರಾಜೇಂದ್ರ ಮಾಸ್ತಿಯವರ ಕಾದಂಬರಿಗಳಲ್ಲೊಂದು. ಅದು ಕೊಡಗಿನ ಕೊನೆಯ ರಾಜನ ವಿಷಯವಾಗಿ ಬರೆದ ಒಂದು ಐತಿಹಾಸಿಕ ಕಾದಂಬರಿ. ಇಕ್ಕೇರಿಯ ರಾಜ ಮನೆತನದ ಕೊಂಡಿಯಾಗಿ ಕೊಡಗಿಗೆ ಬಂದ ರಾಜ ಮನೆತನದವರು ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳಲು ಸದಾ ಯುದ್ಧದಲ್ಲಿ ಕಾಯಬೇಕಾಯಿತು. ವಿಮರ್ಶೆ. ಮೆಚ್ಚುಗೆ. ಮಾಸ್ತಿಯವರ ನಿರೂಪಣಾ ಭಿತ್ತಿ ತುಂಬ ದೊಡ್ಡದಾಗಿದೆ. ಅವರ ಇತಿಹಾಸ, ಸಮಾಜದ ತನಿಖೆ ಬಹಳ ಆಳವಾಗಿದೆ. ಅವರನ್ನು ಯಾವುದೇ ನಿರ್ದಿಷ್ಟ ಸೈದ್ಧಾಂತಿಕ ಅಥವಾ ಸೌಂದರ್ಯದ ಚೌಕಟ್ಟಿಗೆ ಬಲವಂತವಾಗಿ ಅಳವಡಿಸಲಾಗುವುದಿಲ್ಲ. ಮುಖ್ಯ ಪಾತ್ರಗಳು. ದೊಡ್ಡ ವೀರರಾಜೇಂದ್ರ. ವೀರರಾಜೇಂದ್ರ 9ನೇ ದೊರೆ, ಪಲ್ಲೇರಿ ವಂಶದ ದೊರೆ. ದೇವಮ್ಮಜ್ಜಿ ದೊಡ್ಡ ವೀರರಾಜನ ಮಗಳು. ಲಿಂಗರಾಜ ದೊಡ್ಡ ವೀರರಾಜನ ತಮ್ಮ. ದೇವಮ್ಮಜ್ಜಿಯನ್ನು ರಾಣಿಪದದಿಂದ ಎನಿಸಿದ್ದಾನೆ, ರಾಜನಾದನು. ಚಿಕ್ಕ ವೀರರಾಜೇಂದ್ರ ಲಿಂಗರಾಜನ ಮಗ. ತಂಗಿ ದೇವಮ್ಮನನ್ನು ಸೆರೆಯಲ್ಲಿಟ್ಟನು. ಗೌರಮ್ಮ ಚಿಕ್ಕವೀರರಾಜೇಂದ್ರನ ಪತ್ನಿ. ನೋಡಿ. ಕೊಡಗು ಜಿಲ್ಲೆ, ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಭಾರತದ ಗಣರಾಜ್ಯದ ಇತಿಹಾಸ, ಕೊಡಗಿನ ಇತಿಹಾಸ. ಉಲ್ಲೇಖ. ಸಾರಾಂಶ. ಮಾಸ್ತಿಯವರ ಚಿಕ್ಕವೀರರಾಜೇಂದ್ರ ಗ್ರಂಥ ಸಮರೂಪ 7 ಅಧ್ಯಾಯ 181 ಪುಟ 525-533. ಕೊಡಗು ನ್ಯೂಸ್ ಇನ್. ಚಿಕ್ಕವೀರರಾಜೇಂದ್ರ ಕಾದಂಬರಿಯ ಪೀಠಿಕೆಯ ಭಾಗದ ಸಾರಾಂಶ. ಬಿಹೈಂಡ್ ಜನವರಿ 19, 2017. ಸಾರಾಂಶ ಮಾತ್ರ.
ಗ್ರಂಥಕ್ಕೆ ಜೋಡಿಸಿದ 1956ರಲ್ಲಿ ಕೆ. ನರಸಿಂಹಮೂರ್ತಿಯವರು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದ ಇಂಗ್ಲಿಷ್ ವಿಮರ್ಶಾತ್ಮಕ ಮೆಚ್ಚುಗೆಯ ಭಾಷಣದ ಅಲ್ಪಭಾಗ ಚಿಕ್ಕವೀರ ಗ್ರಂಥ. ಚನ್ನಬಸವನಾಯಕ ಮತ್ತೆ ಅವರ ಕಾದಂಬರಿಗಳಲ್ಲಿ ಒಂದಾಗಿರುವುದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಒಡಿಯಾ 108715 ಇಂದ ಪಡೆಯಲ್ಪಟ್ಟಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.